ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ. ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಮುಖ್ಯಮಂತ್ರಿ ಬದಲಾವಣೆ ವಿಷಯ ಚರ್ಚೆ ಬೆನ್ನಲ್ಲೇ ಮಲೆನಾಡು ಶಿವಮೊಗ್ಗದಲ್ಲಿ ಡಿಕೆಶಿ ಅಭಿಮಾನಿಗಳು ಡಿಕೆಶಿ ಪರ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕೆಂದು ಪಟ್ಟು ಹಿಡಿದು ಶಿವಮೊಗ್ಗದ ಟಿ ಸೀನಪ್ಪಶೆಟ್ಟಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ಪ್ರತಿಭಟನೆ ನಡೆದಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಡಿಕೆ ಶಿವಕುಮಾರ್ ಕಾರಣ. ರಾಜ್ಯದ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಮನದಾಸೆಯಂತೆ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು. ಮುಂದಿನ 2.5 ವರ್ಷದ ಅವಧಿಗೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕೆಂದು ಪ್ಲೇಯರ್ ಪ್ರದರ್ಶಿಸಿ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನ ಒತ್ತಾಯಿಸಿ ಎಐಸಿಸಿ ವರಿಷ್ಠರು ಈ ಬಗ್ಗೆ ಗಮನ ಹರಿಸಬೇಕೆಂದು ಆಗ್ರಹಿಸಿದರು. ಎರಡು 2018 ಚುನಾವಣೆಯಲ್ಲಿ ನಾವು ಕಳೆದ ಚುನಾವಣೆಯಲ್ಲಿ ನಾವು 134 ಸೀಟನ್ನು ಇವತ್ತು ಗೆದ್ದಿದ್ದೀವಿ. ಇವತ್ತು ಅದು ಸನ್ಮಾನ್ಯ KPC ಅಧ್ಯಕ್ಷ DK ಶಿವಕುಮಾರ್ ಅವರ ನಿರಂತರ ಶ್ರಮ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಶ್ರಮ. ಮಾತಿನಂತೆ ಇವತ್ತು ಸಿದ್ದರಾಮಯ್ಯ ಈಗಾಗಲೇ 5 ವರ್ಷ ಆಡಳಿತ ನಡೆಸಿದ್ದಾರೆ. ಇವತ್ತು ಹಿಂದೆ ಅದೇ ರೀತಿ ಈ ಚುನಾವಣೆಯಲ್ಲೂ ಕೂಡ 2 ವರ್ಷ ಒಂದು ಆಡಳಿತ ನಡೆಸಿ ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ. ಇವತ್ತು ಜನರು ಸೇವೆ ಮಾಡಿದ್ದಾರೆ. ಜನರು ಕಾರ್ಯಕರ್ತರು ಏನಿದೆ ಇವತ್ತು ಒಂದು 5 ಪಂಚ ಗ್ಯಾರಂಟಿ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸಿದ್ದಾರೆ. ಅದೇ ರೀತಿ ಇವತ್ತು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡಂತಹ ಸನ್ಮಾನ್ಯ DK ಶಿವಕುಮಾರ್ ಈ ರಾಜ್ಯವನ್ನು ಸುತ್ತಾಡಿ ನಿರಂತರವಾಗಿ ಹೋರಾಟ ಮಾಡಿ ಇವತ್ತು ಕಾರ್ಯಕರ್ತರ ಅಭಿಲಾಷೆಯಾಗಿ ಇವತ್ತು ಅವರ ಒಂದು 2 ವರ್ಷ ಮುಂದಿನ 2 ವರ್ಷದಲ್ಲಿ ಅವರು ರಾಜ್ಯದ CM ಆಗಬೇಕು ಅಂತೇಳಿ ಇವತ್ತು ಇಡೀ ದೇಶದ ಮತ್ತು ರಾಜ್ಯದ ಕಾರ್ಯಕರ್ತರು ಮತ್ತು ಜನರ ಅಭಿಲಾಷೆ ಇವತ್ತು. ಯಾಕೆ ಅಂದರೆ ತಾವೆಲ್ಲ ನೋಡಿರ್ಬೋದು, ಕರೋನಾದಲ್ಲಿ ಇವತ್ತು ಪಕ್ಷವನ್ನು ಕಟ್ಟಿದ್ದಾರೆ. ಪಕ್ಷ ಎಲ್ಲೆಲ್ಲಿ ದೇಶದಲ್ಲಿ ಸಂಕಷ್ಟ ಇರುತ್ತೆ ಅಲ್ಲಿ ಹೋಗಿ ಅವರು ಕೆಲಸ ಮಾಡಿ ಇವತ್ತು ಪಕ್ಷವನ್ನು ಕಟ್ಟುವಂಥ ಕೆಲಸ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ದೇಶ ಮತ್ತು ರಾಜ್ಯದ ಕಾರ್ಯಕರ್ತರ ಕನಸು ಇವತ್ತು ಅವರ ಒಂದು ಕಾರ್ಯವ್ಯಾಪ್ತಿ ಮತ್ತು ಅವರ ಕೆಲಸ ಬಹಳ ಆಗಬೇಕಾಗಿದೆ DK ಶಿವಕುಮಾರ್ ಅವರು ಈ ರಾಜ್ಯಕ್ಕೆ. ಆದ್ದರಿಂದ ಅವರು ಮುಂದಿನ ದಿನಗಳಲ್ಲಿ ಏನು 2 ವರ್ಷದ ಅವಧಿಗೆ ಅವರು ರಾಜ್ಯದ CM ಆಗಿ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅದನ್ನು ಇವತ್ತು ನಾವು ಈ ಒಂದು ಮನವಿ ಪ್ರಕಾರ AICCನ ಒತ್ತಾಯಿಸ್ತಾ ಇದ್ದೀವಿ ಇವತ್ತು.